5 ದಿನ 5 ವಿಭಿನ್ನ ಬಿರಿಯಾನಿಗಳು ಎಂಬುವ ಸೀರೀಸ್ ನ ಭಾಗ 4ರಲ್ಲಿ ನಾವು ನೋಡ್ತಿದೀವಿ ಸಖತ್ ರುಚಿಕರವಾದ ಪನ್ನೀರ್ ಬಿರಿಯಾನಿ. ಇದು ನಮ್ಮ ಬೆಂಗಳೂರಿನ ಮೇಘನಾ ಫುಡ್ಸ್ ಎನ್ನುವ ರೆಸ್ಟೋರೆಂಟ್ ನಲ್ಲಿ ಸರ್ವ್ ಮಾಡುವಂತಹ ಪನ್ನೀರ್ ಬಿರಿಯಾನಿ ರೆಸಿಪಿ. ಇದೇ ರೆಸಿಪಿ ಫಾಲೋ ಮಾಡ್ಕೊಂಡು ನೀವು ಅವರ ಬೋನ್ಲೆಸ್ ಚಿಕನ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಅಥವಾ ವೆಜಿಟೇಬಲ್ ಬಿರಿಯಾನಿ ಯಾವ್ದು ಬೇಕಾದ್ರೂ ಮಾಡಬಹುದು. ಅಂಡ್ ಇದನ್ನ ಮಾಡಿದ್ರೆ ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆ ಅಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು ಬಿರಿಯಾನಿ ಅಂದ್ಮೇಲೆ ಅದಕ್ಕೆ ತುಂಬಾ ಮುಖ್ಯ ಏನಂದ್ರೆ ಫ್ರೈ ಮಾಡುವಂತ ಈರುಳ್ಳಿ ಅಥವಾ ಬೆರಿಸ್ತಾ. ಇದು ಫ್ರೈ ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಮತ್ತು ತುಪ್ಪ ಬೇಕಾಗಿಲ್ಲ, ಸ್ವಲ್ಪ ಇದ್ರೆ ನಡೆಯುತ್ತೆ. ಅಕಸ್ಮಾತ್ ನಿಮಗೆ ಇದು ಕಷ್ಟ ಅನ್ಸಿದ್ರೆ ನಿಮಗೆ ಇದು ಆನ್ಲೈನ್ ಅಲ್ಲಿ ರೆಡಿಮೇಡ್ ಆಗಿ ಸಿಗುತ್ತೆ, ಅದನ್ನ ತಗೋಬಹುದು. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಅಕಸ್ಮಾತ್ ನೀವು ಕ್ಯಾರೆಟ್, ಬೀನ್ಸ್, ಬಟಾಣಿ ಅಂತಹ ತರಕಾರಿಗಳು ಬಿಟ್ಟು ಮಶ್ರೂಮ್, ಪನೀರ್ ಅಥವಾ ಬೋನ್ಲೆಸ್ ಚಿಕನ್ ಯೂಸ್ ಮಾಡ್ತಿರೋ ಅಂದ್ಮೇಲೆ ಈ ಒಂದು ಸಿಂಪಲ್ ಕೋಟಿಂಗ್ ಕೊಟ್ಟು ಅದನ್ನ ಡೀಪ್ ಫ್ರೈ ಮಾಡಿ ತೆಗಿಬೇಕು. ನಿಮಗೆ ಡೀಪ್ ಫ್ರೈ ಬೇಡ ಅನ್ಸಿದ್ರೆ ನೀವು ಶಾಲೋ ಫ್ರೈ ಮಾಡಬಹುದು, ಪ್ಯಾನ್ ಫ್ರೈ ಮಾಡಬಹುದು, ಇಲ್ಲ ಮೈಕ್ರೋವೇವ್ ಓವನ್ ನಲ್ಲಿ ಅಥವಾ ಏರ್ ಫ್ರೈ ಅಲ್ಲಿ ಕೂಡ ಅದನ್ನ ಫ್ರೈ ಮಾಡ್ಕೋಬಹುದು. ಏನಂದ್ರೆ ಚಿಕನ್ ಮಾತ್ರ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, ಮಿಕ್ಕಿದೆಲ್ಲ ಒಂದ್ 4 ರಿಂದ 5 ನಿಮಿಷ ಸಾಕಾಗುತ್ತೆ. ಅದಾದ ನಂತರ ನಾವು ಗ್ರೇವಿ ರೆಡಿ ಮಾಡ್ಕೋಬೇಕು. ಅದಕ್ಕೆ ಈರುಳ್ಳಿ ಫ್ರೈ ಮಾಡುವಂತ ಎಣ್ಣೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಐಟಮ್ಸ್ ಎಲ್ಲ ಒಂದಾದ್ಮೇಲೆ ಒಂದು ಹಾಕಿ ಬಾಡಿಸ್ಕೋಬೇಕು. ಇದರಲ್ಲಿ ಕರಿಬೇವಿನ ಸೊಪ್ಪು ಒಂದು ಮುಖ್ಯವಾದ ಇಂಗ್ರೀಡಿಯೆಂಟ್, ಅದಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಒರಿಜಿನಲ್ ರೆಸಿಪಿಯಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಈ ಮೇಘನಾ ಸ್ಟೈಲ್ ಬಿರಿಯಾನಿ ರೆಸಿಪಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಡೀಟೇಲ್ ಆಗಿ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ನನ್ನ ಪ್ರೊಫೈಲ್ ಬಯೋಲಿ ನಿಮಗೆ ಲಿಂಕ್ ಸಿಗುತ್ತೆ, ಅಥವಾ ನೀವು ಡೈರೆಕ್ಟ್ ಆಗಿ ಯೂಟ್ಯೂಬ್ ಹೋಗ್ಬಿಟ್ಟು ಶೆಫ್ ಮಚಾ ಪನೀರ್ ಬಿರಿಯಾನಿ ಅಂತ ಹುಡುಕಿ ಸಿಗುತ್ತೆ. ಏನ್ ಗ್ರೇವಿ ಮಾಡ್ಕೊಂಡಿದೀವಿ ಅದರ ಅರ್ಧ ಭಾಗ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಫ್ರೈ ಮಾಡಿದಂತ ಐಟಮ್ ನ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲಾ ರೆಡಿ. ಬಿರಿಯಾನಿ ಅಂದ್ಮೇಲೆ ಅದಕ್ಕೆ ಬೇಕಾಗಂತ ರೈಸ್ ಏನಿದೆ ಅದನ್ನ ಸಪರೇಟ್ ಆಗಿ ಸ್ವಲ್ಪ ಜಾಸ್ತಿ ನೀರಿಟ್ಟು ಬೇಯಿಸ್ಕೋಬೇಕು, ಬಟ್ ಪೂರ್ತಿ ಬೇಯಿಸಬಾರದು. ಈಗ ಅಡಿಗಟ್ಟಿ ಇರೋ ಒಂದು ಪಾತ್ರೆಗೆ ನಾವು ತೆಗೆದಿಟ್ಟ ಮಸಾಲ ಪೂರ್ತಿ ಹಾಕೊಂಡು ಫ್ರೈ ಮಾಡಿದಂತ ಈರುಳ್ಳಿಯ ಮುಕ್ಕಾಲ್ ಭಾಗ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದರ ಮೇಲೆ 50% ಅಥವಾ ಅರ್ಧ ಬೆಂದಿರೋ ಬಾಸ್ಮತಿ ರೈಸ್ ಹಾಕೋಬೇಕು. ಅದನ್ನ ಒಂದು ಲೇಯರ್ ಆಗಿ ಹಾಕಿ ಅದರ ಮೇಲೆ ಸ್ವಲ್ಪ ಗಾರ್ನಿಶ್ ಮಾಡ್ಕೊಂಡು ಎರಡನೇ ಲೇಯರ್ ಬಾಸ್ಮತಿ ರೈಸ್ ಬಂದು ಒಂದು ಮುಕ್ಕಾಲ್ ಭಾಗ ಅಥವಾ 90% ಬೆಂದಿರಬೇಕು. ಈಗ ಅದ್ರ ಮೇಲೆ ಮತ್ತೆ ಗಾರ್ನಿಶ್ ಮಾಡಿ ಕೊನೆದಾಗ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಕೇಸರಿ ಅಥವಾ ಅರಿಶಿನ ನೀರು ಈ ರೀತಿ ಹಾಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ತುಪ್ಪ ಹಾಕಿ ಒಂದು ಬಟ್ಟೆ ಇಟ್ಟು ಅದರ ಮೇಲ್ಗಡೆ ಮುಚ್ಚಲ ಇಡಬೇಕು. ಈಗ ಬಿರಿಯಾನಿ ಪಾತ್ರೆ ತೆಗೆದು ಒಂದು ದೋಸೆ ತವಾ ಮೇಲೆ ಇಟ್ಟು ಅದರ ಮೇಲ್ಗಡೆ ನಾವು ಅನ್ನ ಬೇಯಿಸಂತ ನೀರಿಟ್ಟು ಆಮೇಲೆ ಒಂದು ವೇಟ್ ಇಡಬೇಕು. ಈಗ ಸ್ಟವ್ ಆನ್ ಮಾಡಿ 5 ನಿಮಿಷ ಹೈ ಫ್ಲೇಮ್ ಅಲ್ಲಿ, 20 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಟು ದಮ್ ಆದ್ಮೇಲೆ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಅದನ್ನ ತೆಗಿಬೇಕು. ಈಗ ನೋಡಿ ರೈಸ್ ಹೇಗೆ ಉದುರುದುರಾಗಿದೆ ಅಂತ. ಇದನ್ನ ಅವರು ಹೇಗೆ ಸರ್ವ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಬೌಲ್ಗೆ ರೈಸ್ ಹಾಕೊಂಡು ಅದರ ಮೇಲ್ಗಡೆ ನಾವು ಮಾಡಿದಂತ ಮಸಾಲೆ ಒಂದು ಸೌಟ್ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿರೋ ಮೇಘನಾ ಶೈಲಿಯ ಬಿರಿಯಾನಿ ರೆಡಿ. ಸೊ ಖಂಡಿತ ಟ್ರೈ ಮಾಡಿ. ಅಂಡ್ ಈಗಾಗಲೇ ನೀವು ನನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಜಲ್ದಿ ಫಾಲೋ ಮಾಡಿ. 5ನೇ ಎಪಿಸೋಡ್ ಅಲ್ಲಿ ಒಂದು ಅದ್ಭುತವಾದ ಬಿರಿಯಾನಿ ಜೊತೆಗೆ ಸಿಗೋಣ. ಥ್ಯಾಂಕ್ ಯು.